ಭುವನ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಏನೇ ಆದರೂ ಆ ಭುವಿ ಅಪ್ಪಾಜಿ ನಿಜವಾದ ಮಗ ಅಂತ ನಂಗೆ ಒಪ್ಕೊಳಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಹೀಗೆಲ್ಲ ಮಾತಾಡಿ ಮನಸ್ಸು ಕೆಡಿಸ್ಕೊತಾ ಇದೆಯಾ ಶ್ರದ್ಧಾ? ಅನಾವಶ್ಯಕವಾಗಿ ಅನುಮಾನ ಪಡ್ತಾ ಇದೆಯಾ ನೀನು? ಅನುಮಾನ ಅಲ್ಲ ಭುವನ್, ನನಗೆ ಗೊತ್ತಿದೆ ಅವನವ್ರ ಮಗ ಅಲ್ಲ ಅಂತ. ಏನು ಗೊತ್ತು? ಏನು ಗೊತ್ತಿದೆ ನಿನಗೆ? ಕೇಳಿದ್ರೆ ಹೀಗೆ ಸುಮ್ಮನೆ ಆಗ್ಬಿಡ್ತೀಯ? ಉತ್ತರ ಕೊಡಕ್ಕೆ ಆಗ್ತಿದ್ದವಳು ನೀನೆ, ಡೌಟ್ ಪಡೋಳು ನೀನೆ. ಅದು ಹಾಗಲ್ಲ ಭುವನ್. ಹಾಗೂ ಇಲ್ಲ ಹೀಗೂ ಇಲ್ಲ. ಇಷ್ಟು ವರ್ಷ ಆದಮೇಲೆ ಅವ್ರ ಮಗ ವಾಪಸ್ ಬಂದಿದ್ದಾನೆ ಅಂತ ಆ ಜೀವ ಖುಷಿಲಿದೆ. ಯಾಕೆ ನೀನು ತಲೆ ಕೆಡಿಸ್ಕೊತಾ ಇದೆಯಾ? ನೀನ್ಯಾಕೆ ಈಗ ಆಗೋದೆ ಶ್ರದ್ಧಾ? ಹಾಂ ಭುವನ್, ಊರ್ಮಿಳಾ ಶ್ರದ್ಧಾ ಅನುಮಾನ ಪಡೋದ್ರಲ್ಲಿ ತಪ್ಪೇನಿದೆ ಭುವನ್? ಇನ್ಫ್ಯಾಕ್ಟ್ ನನಗೂ ಇವಾಗ ಸ್ವಲ್ಪ ಡೌಟ್ ಜಾಸ್ತಿನೇ ಆಗ್ತಿದೆ. ಅವ್ನು ನಿಜವಾಗ್ಲೂ ಅಪ್ಪಾಜಿ ಮಗನೇನಾ? ಅವನ ಅಪ್ಪಾಜಿ ಮಗ ಆಗಿದ್ರೆ ಇಷ್ಟು ವರ್ಷ ಎಲ್ಲಿದ್ದ? ಅವನು ಶಂಕರಣ್ಣನ ಮಗನೇ ಆಗಿದ್ದಿದ್ರೆ ಇಷ್ಟು ವರ್ಷ ಏನಕ್ಕೆ ಕಾಯ್ಬೇಕಾಗಿತ್ತು? ಅವನಿಗೆ ಬುದ್ಧಿ ಬರ್ತಿದ್ದಂಗೆ ಹುಡ್ಕೊಂಬಂದಿರ್ತಿದ್ದ. ಅಂದರೆ ಅವನಿಗೆ ಮೊನ್ನೆ ತಾನೇ ಬುದ್ಧಿ ಬಂತು ಅಂತ ಅರ್ಥ. ಏಯ್, ಗಂಡ ಹೆಂಡತಿ ಮಾತಾಡಬೇಕಾದ್ರೆ ನಿಂದೇನ ಮಧ್ಯ? ಹಾಂ ಏಯ್, ಫೇಕ್ ಮಗನ ಬಗ್ಗೆ ಫೇಕ್ ಹೆಂಡತಿ ಅಲ್ಲದೆ ಇನ್ಯಾರು ಮಾತಾಡಬೇಕು ಅಲ್ವಾ ಶ್ರದ್ಧಾ? ಏಯ್, ಫೇಕ್ ಅಂತ ಫೇಕ್. ನೀನೊಬ್ಳು ಫೇಕ್ ಅಂದ ಮಾತ್ರಕ್ಕೆ ಪ್ರಪಂಚದಲ್ಲಿರೋರೆಲ್ಲ ಫೇಕ್ ಅಲ್ಲ. ಅವನು ಶಂಕರಣ್ಣನ ಮಗನೇ, ಅದೇ ಸತ್ಯ ಅಷ್ಟೇ. ನೋಡೋರು ಮೇಡ, ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ನೀನು ಇಲ್ಲಿ ತನಕ ಮಾತಾಡಿ ಮನೆ ಹಾಳು ಮಾಡಿದ್ರೆ ಸಾಕು. ನೋಡೆ ಶ್ರದ್ಧಾ, ನಾನು ನಿನ್ನನ್ನು ವಹಿಸ್ಕೊಂಬಂದ್ರೆ ನನ್ನ ಗಂಡ ನನ್ನನ್ನೇ ಬೈತಾನೆ. ಯು ಶಟ್ ಅಪ್. ಕೆಲಸ ನೋಡ್ಕೋಗು. ಇದು ನಂದು ಇನ್ನೊಂದು ಕೆಲಸನೇ ಭುವನ್. ಅಲ್ಲ, ಅವನು ಯಾವನೋ ಬಂದ, ನಾನು ನಿಮ್ಮ ಮಗ ಅಂತಂದ. ಇವ್ರು ಹಿಂದೂ ಮುಂದೆ ನೋಡ್ದೆ ಒಪ್ಕೊಂಡು ಇವಾಗ ಕುಣಿದಾಡ್ತಿದ್ದಾರೆ. ಹೀಗೆ ಆದರೆ ನಾಳೆ ಆಸ್ತಿ ಪಾಸ್ತಿನೆಲ್ಲ ಅವನ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಇವ್ರು ದೇಶಾಂತರ ಹೋಗ್ತಾರೆ ಅಷ್ಟೇನೆ. ಇದೇ ನಿನ್ನ ಪ್ಲ್ಯಾನ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ನಿನ್ನ ಕೆಟ್ಟ ಯೋಚನೆ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ. ನೋಡೆ, ಕೊನೆ ಸಲ ಹೇಳ್ತಾ ಇದ್ದೀನಿ, ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಶ್ರದ್ಧಾ, ನಿನಗೂ ಅಷ್ಟೇ. ಸ್ವಲ್ಪ ಅರ್ಥ ಮಾಡ್ಕೊ. ಆ ದನಿಗಳ ಮುಖ ನೋಡು, ಯಾವತ್ತೂ ಇಲ್ದಿರೋ ಆ ಖುಷಿ ಕಳೆ ಅವ್ರ ಮುಖದಲ್ಲಿ ಎದ್ದು ಕಾಣ್ತದೆ ಅಂದರೆ ಅದು ಕಾರಣನೇ ಅವ್ರ ಮಗ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.